ಸ್ನೇಹಿತರೆ ನಮಸ್ಕಾರ. ಸಮಾಜ ವಿಜ್ಞಾನ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ಈಗಾಗಲೇ 2024ರ ಪ್ರಶ್ನೆ ಪತ್ರಿಕೆಯನ್ನು 2 ವಿಡಿಯೋಗಳಲ್ಲಿ ವಿಶ್ಲೇಷಣೆ ಮಾಡಿದ್ದೆ. ಈಗ ನಾನು 3ನೇ ವಿಡಿಯೋವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾರವಾಗಿ ನಾನು ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ. ವಿಡಿಯೋದ ಮೊದಲನೆಯ ಪ್ರಶ್ನೆ ಏನಂತಂದರೆ ಈ ರೀತಿಯಾಗಿದೆ: ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ ಸ್ನೇಹಿತರೆ. ಮೊದಲನೇ ಹೇಳಿಕೆ ಏನಂತಂದರೆ ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್ ಅಂತ ಇದೆ ಸ್ನೇಹಿತರೆ. ಇದು ಸರಿಯಾದಂಥ ಹೇಳಿಕೆ ಆಗಿದೆ. ಅಂದರೆ ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್. ಅಂದರೆ ಕರ್ನಾಟಕದ ಕರಾವಳಿಯಲ್ಲಿ 3 ಜಿಲ್ಲೆಗಳು ಬರ್ತವೆ. ಒಂದು ದಕ್ಷಿಣ ಕನ್ನಡ, ಎರಡನೇದು ಉಡುಪಿ ಜಿಲ್ಲೆ ಮತ್ತು ಮೂರನೇದು ಉತ್ತರ ಕನ್ನಡ ಜಿಲ್ಲೆ. ಅಂದರೆ ನಾವು ಮೇಲಿನಿಂದ ಬಂದರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಈ 3 ಜಿಲ್ಲೆಗಳು ಕರ್ನಾಟಕದ ಕರಾವಳಿಯ ಜಿಲ್ಲೆಗಳು. ಈ ಕರಾವಳಿಯ ಉದ್ದ 320 ಕಿಲೋಮೀಟರ್ ಇದೆ. ಆದ್ದರಿಂದ ಈ ಹೇಳಿಕೆ ಏನು ಅಂತಂದರೆ ಸರಿಯಾದಂಥ ಹೇಳಿಕೆ. ಎರಡನೆಯ ಹೇಳಿಕೆ ಏನಂತಂದರೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು ಅಂತ ಇದೆ. ಇದು ಕೂಡ ಏನಂತಂದರೆ ಸರಿಯಾದಂಥ ಹೇಳಿಕೆ ಸ್ನೇಹಿತರೆ. ಅಂದರೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಗುತ್ತೆ 1956ರಲ್ಲಿ. ನಾ ಹಿಂದೇನೂ ಕೂಡ ಹೇಳಿದ್ದೆ. 1953ರಲ್ಲಿ ಏನು ಮಾಡಿದರು ಅಂತಂದರೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಗಾಗಿ ಫಜಲ್ ಅಲಿ ಆಯೋಗವನ್ನು ರಚನೆ ಮಾಡಿದರು. ಆ ಫಜಲ್ ಅಲಿ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ ಅವರೇ ಆಗಿದ್ದರು. ಹಾಗೂ ಮತ್ತೇನಂತಾರೆ KM ಫಣಿಕ್ಕರ್ ಮತ್ತು HN ಕುಂಜರು ಅನ್ನೋರು ಇದರ ಸದಸ್ಯರು ಆಗಿದ್ದರು. ಅವರು ಏನಂತಾರೆ ಭಾರತವನ್ನು ಸಂಪೂರ್ಣವಾಗಿ ಪ್ರವಾಸ ಮಾಡಿ 1956ರಲ್ಲಿ ತಮ್ಮ ವರದಿಯನ್ನು ಸಲ್ಲಿಸಿದರು. ಆವಾಗ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಲಾಯಿತು. ಹೀಗೆ ರಚನೆ ಮಾಡಿದ್ದರಿಂದ ಕರ್ನಾಟಕಕ್ಕೆ ಏನಂತಂದರೆ ಸಮುದ್ರ ತೀರ ಮತ್ತು ಕರಾವಳಿ ಮೈದಾನ ಸಿಕ್ತು. ಆದ್ದರಿಂದ ಈ ಹೇಳಿಕೆ ಕೂಡ ಏನಿದೆ ಅಂತಂದರೆ ಸರಿಯಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರತಕ್ಕಂತಹ ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿಯೇ ಅತ್ಯಂತ ಎತ್ತರವಾದಂಥ ಶಿಖರ. ಅದರ ಎತ್ತರ ಎಷ್ಟಿದೆ ಅಂತಂದರೆ 1913 ಮೀಟರ್ ಎತ್ತರವಾಗಿದೆ. ಅಂದರೆ 1913 ಮೀಟರ್ ಎತ್ತರವಾಗಿ ಐತಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತಾ. ಆದ್ದರಿಂದ ಈ ಹೇಳಿಕೆ ಕೂಡ ಏನಂತಂದರೆ ಸರಿಯಾಗಿದೆ. ಇನ್ನು ನೆಕ್ಸ್ಟು ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಇದು ತಪ್ಪು ಹೇಳಿಕೆ ಸ್ನೇಹಿತರೆ. ಯಾಕಂತಂದರೆ ಮಧುಗಿರಿ ಬೆಟ್ಟ ಇದು ಏನಂತಂದರೆ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ತುಮಕೂರು ಜಿಲ್ಲೆಯಲ್ಲಿ ಬರೋದರಿಂದ ಈ ಹೇಳಿಕೆ ತಪ್ಪಾಗೈತಿ. ಅವರು ಚಿತ್ರದುರ್ಗ ಜಿಲ್ಲೆ ಅಂತ ಕೊಟ್ಟಿರೋದ್ರಿಂದ ತಪ್ಪಾಗಿದೆ ಸ್ನೇಹಿತರೆ. ಆದರೆ ಈ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿಯೇ ಅತಿ ಎತ್ತರವಾದಂತಹ ಏಕಶಿಲಾ ಬೆಟ್ಟ. ಇದು ಸರಿಯಾಗೈತಿ. ಆದರೆ ಚಿತ್ರದುರ್ಗ ಅಂತ ಕೊಟ್ಟಿರೋದ್ರಿಂದ ಇದು ತಪ್ಪು. ಅಂದರೆ ಇಲ್ಲಿ ABCಗಳು ಸರಿಯಾಗಿದ್ದಾವೆ, D ತಪ್ಪಾಗಿದೆ. ಇಲ್ಲಿ ಉತ್ತರದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ ನಾವು. ಆಪ್ಷನ್ನಲ್ಲಿ ಒಂದನೇ ಆಪ್ಷನ್ ಏನಂತಂದರೆ A, B ಮತ್ತು C ಸರಿಯಾದಂಥ ಉತ್ತರ. ಇದಕ್ಕೆ ನಾವು ಏನಂದರೆ ಹಾಕಿಬಿಡ್ಬೇಕು. ಮುಂದಿನ ಆಪ್ಷನನ್ನು ನೋಡಲೇಬಾರ್ದು, ಯಾಕಂತಂದರೆ ಸಮಯ ಉಳಿತಾಯ ಆಗುತ್ತೆ. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗಿಬಿಡೋಣ ನಾವು. ಎರಡನೇ ಪ್ರಶ್ನೆ, ಈ ವಿಡಿಯೋದ ಎರಡನೇ ಪ್ರಶ್ನೆ ಯಾವುದಂತಂದರೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ಅಂತ ಇದೆ. ತಪ್ಪಾದ ಜೋಡಿ ಯಾವುದಂತ ನೋಡೋಣ. ತುಂಗಭದ್ರಾ ಅಣೆಕಟ್ಟು ಮೊದಲನೆಯ ಆಪ್ಷನ್. ತುಂಗಭದ್ರಾ ಅಣೆಕಟ್ಟು ವಿಜಯನಗರ ಜಿಲ್ಲೆ, ಇದು ಸರಿಯಾಗಿದೆ. ಆದರೆ ವಿಜಯನಗರ ಜಿಲ್ಲೆ ಅಂತಂದರೆ ಹೊಸಪೇಟೆ, ಅಲ್ಲಿ ಏನಂತಂದರೆ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ, ಸರಿಯಾಗಿದೆ. ಹಾರಂಗಿ ಅಣೆಕಟ್ಟು ಇದು ಕೊಡಗು ಜಿಲ್ಲೆಯಲ್ಲಿ ಐತಿ. ಇದು ಕೂಡ ಏನಂತಂದರೆ ಸರಿಯಾದಂಥ ಆಯ್ಕೆ. ಕೊಡಗು ಜಿಲ್ಲೆಯಲ್ಲಿ ಹಾರಂಗಿ ನದಿಗೆ ಹಾರಂಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಸ್ನೇಹಿತರೆ.
ಮೂರನೇದು ಕೃಷ್ಣರಾಜಸಾಗರ ಅಣೆಕಟ್ಟು ಅಂದರೆ KRS ಡ್ಯಾಮ್ ಅಂತ ಕರಿತೀವಿ. ಇದು ಮೈಸೂರು ಜಿಲ್ಲೆ ಅಂತ ಐತಿ. ಇದು ಏನಂತಾರೆ ತಪ್ಪಾದಂತಹ ಆಯ್ಕೆ. ಯಾಕಂತಂದರೆ ಅದು KRS ಬರೋದು ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಎರಡೂ ಬಾರ್ಡ್ರಲ್ಲಿ ಬರೋದ್ರಿಂದ, ಆದರೆ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟೈತಿ. ಮೈಸೂರು ಜಿಲ್ಲೆಯ ಬಾರ್ಡ್ರು ಕೂಡ ಆಗಿರೋದ್ರಿಂದ ನಾವಿಲ್ಲಿ ಮೈಸೂರು ಅಂತ ಪರಿಗಣಿಸಬಾರ್ದು, ಮಂಡ್ಯನೇ ಸರಿಯ. ಮಂಡ್ಯ ಜಿಲ್ಲೆಯ ಏನಂತಂದ್ರೆ ಬಾರ್ಡ್ರಲ್ಲಿ ಮಂಡ್ಯ ಜಿಲ್ಲೆಯ ಒಳಗನೆ ಬರೋದ್ರಿಂದ ಅದನ್ನು ಮಂಡ್ಯ ಜಿಲ್ಲೆ ಅಂತ ಬರೀಬೇಕು. ಇವರು ಮೈಸೂರು ಜಿಲ್ಲೆ ಕೊಟ್ಟಿರೋದ್ರಿಂದ ಇದು ತಪ್ಪಾದಂತಹ ಜೋಡಿ. ಆದ್ದರಿಂದ ಮೂರನೇ ಆಯ್ಕೆಗೆ ನಾವು ಏನು ಅಂತಂದ್ರೆ ಉತ್ತರಿಸಬೇಕು. ಇನ್ನು ಕಾರಂಜ ಅಣೆಕಟ್ಟು ಅಂತ ಐತಿ. ಕಾರಂಜ ನದಿಗೆ ಕಾರಂಜ ಅಣೆಕಟ್ಟನ್ನು ಕಟ್ಟಿದರೆ ಅದು ಬೀದರ್ ಜಿಲ್ಲೆಯಲ್ಲಿ ಐತಿ. ಇದು ಏನಂತಂದರೆ ಸರಿಯಾದಂಥ ಆಯ್ಕೆ. ಅಂದರೆ ಇಲ್ಲಿ 3 ಸರಿಯಾಗಿದ್ದಾವೆ, KRS ಮಾತ್ರ ತಪ್ಪಾಗೈತಿ. KRS ಭಾಳಷ್ಟು ಸಲ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇದನ್ನು ಎಲ್ಲರೂ ಮೈಸೂರು ಜಿಲ್ಲೆ ಅಂತಂದು ಬರೀತಾರೆ, ಆದರೆ ಇದು ಮಂಡ್ಯ ಜಿಲ್ಲೆ ಆಗೈತಿ. ಇನ್ನು ನೆಕ್ಸ್ಟು ಇನ್ನು ಉಳಿದಂಥ ಅಣೆಕಟ್ಟುಗಳನ್ನು ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದರೆ, ಆಲ್ಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಕಟ್ಟಿದ್ದಾರೆ, ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಆನಂತರ ವಾಣಿ ವಿಲಾಸ ಅಣೆಕಟ್ಟನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ವೇದಾವತಿ ನದಿಗೆ ಕಟ್ಟಿದ್ದಾರೆ. ಇದನ್ನು ಒಂದ್ಸಲ ಪ್ರಶ್ನೆ ಮಾಡಿದ್ರು, ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಅಣೆಕಟ್ಟು ಇದು ಈ ವಾಣಿ ವಿಲಾಸ ಅಣೆಕಟ್ಟು ಆಗಿದೆ ಸ್ನೇಹಿತರೆ. ಆನಂತರ ಕಬಿನಿ ಅಣೆಕಟ್ಟನ್ನು ಕಬಿನಿ ನದಿಗೆ ಕಟ್ಟಿದ್ದಾರೆ, ಇದು ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ. ಇವು ಇಷ್ಟು ಏನಂತಂದ್ರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳಬಹುದು. ಆದ್ದರಿಂದ ಇವುಗಳನ್ನು ಕೂಡ ನಾವು ಗಮನ ಹರಿಸಬೇಕು. ಇನ್ನು ನೆಕ್ಸ್ಟ್ ಇದಾದ ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂತಂದರೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಮೊದಲನೇ ಹೇಳಿಕೆ, ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿವೆ. ಎಸ್, ಇದು ರೈಟ್. ಇವು 3 ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತವೆ. ಬಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಸಹ ಕರೆಯುತ್ತೇವೆ. ಎಸ್, ಇದು ಕೂಡ ರೈಟ್. ಕೊಡಗು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಂದು ಮರುನಾಮಕರಣ ಮಾಡಲಾಗೈತಿ. ಇದು ಕೂಡ ಏನಂತಾರೆ ಸರಿಯಾದಂಥ ಹೇಳಿಕೆ. ಸಿ, ಹೊರನಾಡು ಯಾತ್ರಾ ಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತಾ. ಎಸ್, ಹೊರನಾಡು ಪ್ರಸಿದ್ಧ ಆದಂಥ ಧಾರ್ಮಿಕ ಪ್ರೇಕ್ಷಣಾ ಸ್ಥಳ ಇದು ಏನಂತಂದ್ರೆ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನ ಐತಿ. ಆ ಹೊರನಾಡಿನ ಅನ್ನಪೂರ್ಣೇಶ್ವರಿಯ ದೇವಸ್ಥಾನ ಇದು ಒಂದು ಪವಿತ್ರ ಯಾತ್ರಾ ಸ್ಥಳ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತಾ. ಎಸ್, ಇದು ಕೂಡ ಏನಂತಂದರೆ ಸರಿಯಾದಂಥ ಹೇಳಿಕೆ. ಇನ್ನು ನೆಕ್ಸ್ಟ್ ಡಿ, ಮಂಡಗದ್ದೆ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಎಸ್, ಇದು ಕೂಡ ಏನಂತಾರೆ ಸರಿಯಾಗೈತಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಡಗದ್ದೆ ಪಕ್ಷಿಧಾಮ ಮತ್ತು ಗುಡುವಿ ಪಕ್ಷಿಧಾಮ ಅಂತ ಬರ್ತಾವೆ. ಇವು 2 ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಾವೆ. ಆದ್ದರಿಂದ ಇದರ ಪ್ರಕಾರ ABCD 4 ಏನಂತಾರೆ ಸರಿಯಾಗಿದ್ದಾವೆ. ಆ ಥರದ ಆಪ್ಷನ್ ಯಾವುದೈತಿ ನೋಡೋಣ. ಯಾವುದೈತಿ ಅಂತಂದರೆ ಆ ಥರದ ಆಪ್ಷನ್ ಒಂದನೇದು AB ಅಷ್ಟೈತಿ, ಎರಡನೇದು ABD ಐತಿ, ಮೂರನೇದು AD ಐತಿ, ನಾಲ್ಕನೇದು ABCD. ಹಾಗಾದರೆ 4ನೆಯ ಆಯ್ಕೆ ಏನಂತಂದರೆ ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಇಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಐತಿಲ್ಲ, ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಬರ್ತವೆ. ಆ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಈ ಮುಂದಿನ ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇರ್ತೈತಿ. ಅವುಗಳ ಬಗ್ಗೆ ನಾವು ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡು ಬಿಡೋಣ. ಮೊದಲನೇದು ಯಾವುದಂತಾರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದು ಏನಂತಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಆನಂತರ ಈ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇದು ಏನಂತಂದರೆ ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುತ್ತೆ. ಆನಂತರ ನೆಕ್ಸ್ಟು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ಕೊನೆಯದು 5ನೇದು ಯಾವುದು ಅಂತಂದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಇವು 5 ಏನಂತಂದರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು. ಅವುಗಳನ್ನು NP ನ್ಯಾಷನಲ್ ಪಾರ್ಕ್ಸ್ ಅಂತಂದು ಕರಿತೀವಿ. ಇನ್ನು ನೆಕ್ಸ್ಟ್ ಇದಾದ ಮೇಲೆ ಮುಂದಿನ
ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಎ, ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹಗಳ ನಿಯಂತ್ರಣ ಅಂತ ಇದೆ. ಬಿ, ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವಿನ ಜಂಟಿ ಯೋಜನೆಯಾಗಿದೆ ಅಂತ ಐತಿ. ಮೂರನೇದು, ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬರುವ ಹನುಮಾನ್ ನಗರ ಎಂಬಲ್ಲಿ ಯೋಜನೆಯ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಎಸ್, ಇದು ಯಾವ ಅಣೆಕಟ್ಟು ಅಥವಾ ಯಾವ ಯೋಜನೆ ಅಂತ ಅಂದರೆ ಈ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು. ಅಂದರೆ ಈ ಮೂರು ಹೇಳಿಕೆಗಳು ಯಾವ ಯೋಜನೆಗೆ ಸಂಬಂಧಿಸಿದವು ಅಂತಂದರೆ ಆಪ್ಷನ್ ದಾಮೋದರ ನದಿ ಕಣಿವೆ ಯೋಜನೆ, ಎರಡನೇದು ಬಾಕ್ರಾ ನಂಗಲ್ ಯೋಜನೆ, ಮೂರನೇದು ಕೋಸಿ ಯೋಜನೆ, ನಾಲ್ಕನೇದು ಹೀರಾಕುಡ್ ಯೋಜನೆ. ಇದು ಸರಿ ಯಾವುದಂತಂದರೆ ಕೋಸಿ ಯೋಜನೆ. ಕೋಸಿ ಯೋಜನೆ ಅಂತ ಸರಿಯಾದಂಥ ಉತ್ತರ. ಯಾಕಂದರೆ ಇದು ಕೋಸಿ ನದಿ ಎಲ್ಲಿ ಹರಿತೈತಿ ಅಂತಂದರೆ ಬಿಹಾರ್ ರಾಜ್ಯದಲ್ಲಿ ಹರಿತೈತಿ. ಇದು ನೇಪಾಳ ಮತ್ತು ಭಾರತದ ಗಡಿಯಲ್ಲಿ ಬರ್ತೈತಿ. ಆ ಗಡಿಯಲ್ಲಿ ಬರೋದ್ರಿಂದ ಅಲ್ಲಿ ಹನುಮಾನ್ ನಗರ ಅನ್ನೋದು ಒಂದು ಊರು. ಆ ಊರಿನಲ್ಲಿ ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿ ಅರ್ಧ ಜಲ ವಿದ್ಯುತ್ ಶಕ್ತಿಯನ್ನು 50-50 ಅಂದರೆ ಅರ್ಧ ಜಲ ವಿದ್ಯುತ್ ಶಕ್ತಿಯನ್ನು ನೇಪಾಳಕ್ಕೆ, ಇನ್ನರ್ಧ ಭಾರತ ಉಪಯೋಗಿಸ್ಕೊಳ್ತೈತಿ. ಪ್ರಮುಖವಾಗಿ ಈ ಅಣೆಕಟ್ಟನ್ನು ಕಟ್ಟಿರತಕ್ಕಂಥ ಉದ್ದೇಶ ಏನಂತಂದ್ರೆ ಪ್ರವಾಹವನ್ನು ನಿಯಂತ್ರಣ ಮಾಡೋದು ಆಗೈತಿ. ಕೋಸಿ ನದಿ ಇದು ಗಂಗಾ ನದಿಯ ಪ್ರಮುಖವಾದಂಥ ಉಪನದಿ. ಇದು ಗಂಗಾ ನದಿಯ ಉಪನದಿ ಕೋಸಿ ನದಿ ಬಿಹಾರದಲ್ಲಿ ಹರಿತೈತಿ. ಬಿಹಾರದಲ್ಲಿ ಆಗಾಗ ಇದು ಏನಂತಂದರೆ ಪ್ರವಾಹ ಬಂದು ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಿದ್ದರಿಂದ, ಹಾನಿ ಉಂಟು ಮಾಡ್ತಾ ಇದ್ದಿದ್ದರಿಂದ ಇದನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಕರಿತೀವಿ. ಕೋಸಿ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಕರಿತೀವಿ. ಇದೇ ರೀತಿಯಾಗಿ ಈ ಪಾಠದಲ್ಲಿ ಮತ್ತು ಇನ್ನುಳಿದಂಥ ಕೆಲವೊಂದಿಷ್ಟು ಏನಂತಂದ್ರೆ ನದಿಗಳು ಬರ್ತಾವೆ, ಅವುಗಳ ಬಗ್ಗೆನೂ ನಾವು ತಿಳ್ಕೊಂಡು ಬಿಡಬೇಕು. ಯಾಕಂದರೆ ಮುಂದಿನ ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಬಹಳಷ್ಟಿದೆ. ಈ ಬಂಗಾಳದ ಕಣ್ಣೀರಿನ ನದಿ ಯಾವುದಂತಂದ್ರೆ ದಾಮೋದರ ನದಿ. ದಾಮೋದರ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಅಂತ ಕರಿತೀವಿ. ಈ ದಾಮೋದರ ಯೋಜನೆ ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ. ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ ಆಗೈತಿ. ಇದನ್ನು 1951 ಅಂದರೆ ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಏನಂತಂದರೆ ಅಡಿಪಾಯ ಹಾಕಿದರು. ಇದು ಬಂಗಾಳದ ಕಣ್ಣೀರಿನ ನದಿ ಅಂತ ಅನಿಸ್ಕೊಂಡೈತಿ. ಇನ್ನು ನೆಕ್ಸ್ಟ್ ಏನಂತಂದರೆ ಬಿಹಾರದ ಕಣ್ಣೀರಿನ ನದಿ ಕೋಸಿ ಅಂತಂದು ನೋಡಿದ್ವಿ. ಇನ್ನೂ ಒಂದು ಬರುತ್ತಾ ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ ಅಂತ ಬರುತ್ತಾ. ಒಡಿಸ್ಸಾ ಅಂತಕ್ಕಂಥ ರಾಜ್ಯ ಐತೆಲ್ಲ, ಆ ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ. ಹೀಗೇನಂತಾರೆ ಈ ಮುಂದೆ ಹೊಂದಿಸಿ ಬರೆಯೋದಕ್ಕೆ 2025 ಎಕ್ಸಾಮ್ನಲ್ಲಿ ಕೇಳ್ಬೋದು. ಆದ್ದರಿಂದ ಬಂಗಾಳದ ಕಣ್ಣೀರಿನ ನದಿ ದಾಮೋದರ, ಬಿಹಾರದ ಕಣ್ಣೀರಿನ ನದಿ ಕೋಸಿ, ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ. ನೆಕ್ಸ್ಟ್ ಇನ್ನೂ ಒಂದು ಈ ಇದರೊಳಗಡೆ ಇದೇ ಟಾಪಿಕ್ನಲ್ಲಿ ಮತ್ತೇನು ಮಾಡ್ಬೋದು ಅಂತಂದರೆ ಇವರು ಇಲ್ಲಿ ಏನು ಕೇಳ್ಬೋದು ಅಂತಂದ್ರೆ ಮತ್ತೆ ಅಣೆಕಟ್ಟುಗಳನ್ನು ಯಾವ್ಯಾವ ನದಿಗೆ ಕಟ್ಟಿದ್ದಾರೆ ಮತ್ತು ಆ ನದಿಗೆ ಯಾವ ಜಲಾಶಯ ಅಣೆಕಟ್ಟನ್ನು ಕಟ್ಟಿರಲ್ಲ ಅದರ ಜಲಾಶಯಕ್ಕೆ ಏನೆಂದು ಹೆಸರು ಕರೀತಾರೆ ಅಂತ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರ್ಬೋದು. ಅದನ್ನು ಸ್ವಲ್ಪ ನಾವಿಲ್ಲಿ ನೋಡಿಬಿಡೋಣ. ಒಂದೇದು ಬಾಕ್ರಾ ನಂಗಲ್ ಯೋಜನೆ ಇದೆಯಲ್ಲ, ಬಾಕ್ರಾ ನಂಗಲ್ ಯೋಜನೆ. ಈ ಬಾಕ್ರಾ ನಂಗಲ್ ಯೋಜನೆಯನ್ನು ಸಟ್ಲೆಜ್ ನದಿಗೆ ಕಟ್ಟಿದ್ದಾರೆ. ಇದರ ಏನಂತಂದರೆ ಜಲಾಶಯಕ್ಕೆ ಗೋವಿಂದ ಸಾಗರ ಜಲಾಶಯ ಅಂತ ಕರೆಯಲಾಗ್ತೈತಿ. ಅಂದರೆ ಬಾಕ್ರಾ ನಂಗಲ್ ಯೋಜನೆ ಐತಲ್ಲ ಅದನ್ನು ಸಟ್ಲೆಜ್ ನದಿಗೆ ಕಟ್ಟ್ಯಾರ, ಅದನ್ನು ಗೋವಿಂದ ಸಾಗರ ಜಲಾಶಯ ಅಂತ ಕರೀತಾರೆ. ಬಾಕ್ರಾ ನಂಗಲ್ ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟು ಆಗಿತ್ತು ಇಲ್ಲಿಯವರೆಗೆ. ಈಗ 2ನೇ ಸ್ಥಾನಕ್ಕೆ ಬಂದೈತಿ. ಮೊದಲನೇ ಸ್ಥಾನ ಯಾವುದಕ್ಕೆ ಬಂದೈತಿ ಅಂತಾರೆ ತೆಹ್ರಿ ಅಣೆಕಟ್ಟಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ಬಹಳಷ್ಟು ಎತ್ತರವಾಗಿರತಕ್ಕಂಥ ಅಣೆಕಟ್ಟು. ಇನ್ನು ನೆಕ್ಸ್ಟ್ ಹೀರಾಕುಡ್ ಯೋಜನೆ. ಹೀರಾಕುಡ್ ಯೋಜನೆಯನ್ನು ಮಹಾನದಿಗೆ ಕಟ್ಟಲಾಗೈತಿ. ಇದಕ್ಕೆ ಏನಪ್ಪ ಅಂತಾರೆ ಜಲಾಶಯಕ್ಕೆ ಯಾವುದೇ ಹೆಸರನ್ನು ಇಟ್ಟಿಲ್ಲ. ನೆಕ್ಸ್ಟು ತುಂಗಭದ್ರಾ ನದಿಗೆ ತುಂಗಭದ್ರಾ ಅಣೆಕಟ್ಟನ್ನು ಕಟ್ಟಲಾಗೈತಿ. ಈ ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರು ಅಂದರೆ ಜಲಾಶಯಕ್ಕೆ
ಪಂಪಾಸಾಗರ ಅಂತ ಕರೀತಾರೆ. ಪಂಪಾಸಾಗರ. ಬಾಕ್ರಾನಂಗಲ್ಲು ಗೋವಿಂದ ಸಾಗರ ಆದರೆ ತುಂಗಭದ್ರಾ ಪಂಪಾಸಾಗರ. ಇನ್ನು ನೆಕ್ಸ್ಟ್ ಏನಂತಂದರೆ ಆಲಮಟ್ಟಿ ಅಣೆಕಟ್ಟು. ಕೃಷ್ಣಾ ನದಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತಂದು ಕರೆಯಲಾಗ್ತೈತಿ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಆ ಹೆಸರನ್ನು ಬರೆಸಿದಾರಲ್ಲ, ಇದು ಏಷ್ಯಾ ಖಂಡದಲ್ಲಿಯ ಅತಿ ಏನಂತಂದ್ರೆ ದೊಡ್ಡದಾದ ಅಕ್ಷರಗಳಿಂದ ಈ ಹೆಸರನ್ನು ಬರೆಸಿದ್ದಾರೆ. ಇದು ಬಹಳಷ್ಟು ಒಂದು 10 ಕಿಲೋಮೀಟರ್ ದೂರದಿಂದನೇ ಕಾಣ್ತೈತಿ. ಅಷ್ಟು ಏನಂತಂದ್ರೆ ದೊಡ್ಡದಾದಂಥ ಬೋರ್ಡ್ ಅದು. ಇನ್ನು ನೆಕ್ಸ್ಟ್ ಇದೇ ಕೃಷ್ಣಾ ನದಿಗೆ ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಅಂತಕ್ಕಂಥ ಊರಲ್ಲಿ ಇದೇ ಕೃಷ್ಣಾ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅಲ್ಲಿ ಇರತಕ್ಕಂಥ ಜಲಾಶಯಕ್ಕೆ ಬಸವಸಾಗರ ಅಂತಂದು ಹೆಸರನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಮತ್ತೊಂದು ಯಾವುದಂತಂದ್ರೆ ಪ್ರಮುಖವಾದಂಥ ನದಿ ಭಾರತದ್ದು ನರ್ಮದಾ ನದಿಗೆ 23 ಕಡೆ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದರ ಹಿನ್ನೀರು ಅಂದ್ರೆ ಅದಕ್ಕೆ ಜಲಾಶಯ ಐತಿಲ್ಲ, ಅದನ್ನು ಸರ್ದಾರ್ ಸರೋವರ ಅಂತಂದು ಕರೀತಾರೆ. ಇನ್ನೊಂದು ಕಡೆ ನರ್ಮದಾ ಸಾಗರ ಅಂತಲೂ ಕೂಡ ಕರೀತಾರೆ. ಒಂದು ಕಡೆ ಸರ್ದಾರ್ ಸರೋವರ ಐತಿ, ಇನ್ನೊಂದು ನರ್ಮದಾ ಸಾಗರ ಅಂತಂದು ಐತಿ. ಹಿಂಗೆ ಏನಪ್ಪ ಅಂತಂದ್ರೆ ಇದರ ಬಗ್ಗೆನೂ ನಾವು ಗಮನವನ್ನು ಕೊಡಬೇಕು. ಈ ಮುಂದಿನ ಎಕ್ಸಾಮ್ನಲ್ಲಿ ಇದರ ಬಗ್ಗೆ ಕೇಳತಕ್ಕಂಥ ಚಾನ್ಸಸ್ ಹೆಚ್ಚೈತಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ ನಾವು. ಮುಂದಿನ ಪ್ರಶ್ನೆ ಈ ರೀತಿಯಾಗೈತಿ ಸ್ನೇಹಿತರೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಒಂದನೇದು ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯ, ತುತುಕುಡಿ ಅಥವಾ ಟುಟಿಕಾರಿನ್ ಬಂದರು ಕೇರಳ ರಾಜ್ಯ, ಪಾರಾದೀಪ್ ಬಂದರು ಒಡಿಶಾ ರಾಜ್ಯ, ಹಾಲ್ಡಿಯಾ ಬಂದರು ಪಶ್ಚಿಮ ಬಂಗಾಳ ರಾಜ್ಯ. ಎಸ್ ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂದರೆ ತಪ್ಪಾದ ಜೋಡಿ ತುತುಕುಡಿ ಅಥವಾ ಟುಟಿಕಾರಿನ್ ಬಂದರು ಕೇರಳ ರಾಜ್ಯ. ಇದು ಏನಂತಂದ್ರೆ ತಪ್ಪಾದಂತಹ ಜೋಡಿ. ಆದ್ದರಿಂದ ನಾವು ಎರಡನೇ ಆಯ್ಕೆಗೆ ಉತ್ತರಿಸಬೇಕು. ಆದರೆ ಇಲ್ಲಿ ಸ್ನೇಹಿತರೆ ಏನಂತಂದರೆ ಭಾರತದ ಬಂದರುಗಳನ್ನು ಕೊಟ್ಟಿದ್ದಾರೆ. ಬಂದರುಗಳು ಏನಂತಂದ್ರೆ ಭಾರತದ್ದು ಒಟ್ಟು 12 ಬಂದರುಗಳು ಅದಾವೆ ಸ್ನೇಹಿತರೆ. ಇಲ್ಲಿ ಏನಂತಂದ್ರೆ ನಾವು ಪಶ್ಚಿಮ ಕರಾವಳಿಯಲ್ಲಿ 6 ಬಂದರುಗಳದಾವು, ಪೂರ್ವ ಕರಾವಳಿಯಲ್ಲಿ 6 ಬಂದರುಗಳದಾವು. ನಾವು ಪಶ್ಚಿಮ ಕರಾವಳಿಯ ಬಂದರುಗಳನ್ನು ನೋಡ್ಕೊಳ್ಳೋಣ. ಇಲ್ಲಿ ಬರತಕ್ಕಂಥದ್ದು ಕಾಂಡ್ಲಾ ಬಂದರು. ಈ ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಇದು ಸರಿಯಾಗೈತಿ. ನೆಕ್ಸ್ಟ್ ಏನಂತಂದ್ರೆ ಬರ್ತಕ್ಕಂಥದ್ದು ಇಲ್ಲಿ ಮುಂಬೈ ಬಂದರು ಬರುತ್ತೆ. ಮಹಾರಾಷ್ಟ್ರದಲ್ಲಿ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಅದರ ಕೆಳಗಡೆ ಮುಂಬೈ ಬಂದರು ಭಾಳಷ್ಟು ಒತ್ತಡ ಅಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು, ಅಲ್ಲಿ ಒತ್ತಡ ಉಂಟಾಗ್ತಾ ಇದ್ದಿದ್ದರಿಂದ ಆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನವಸೇವಾ ಬಂದರನ್ನು ಏನು ಮಾಡಿದ್ರು ಅಂತಂದರೆ ನಿರ್ಮಾಣ ಮಾಡಿದರು. ನವಸೇವಾ ಬಂದರನ್ನು ಜವಾಹರ್ಲಾಲ್ ನೆಹರು ಬಂದರು ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಈ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತಂದು ಕರಿತೀವಿ, ಭಾರತದ ಹೆಬ್ಬಾಗಿಲು. ಇನ್ನು ನೆಕ್ಸ್ಟ್ ಮರ್ಮಗೋವಾ ಬಂದರು ಬರುತ್ತಾ. ಈ ಮರ್ಮಗೋವಾ ಬಂದರು ಗೋವಾ ರಾಜ್ಯದಲ್ಲಿ ಬರುತ್ತಾ. ನೆಕ್ಸ್ಟ್ ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ ನವಮಂಗಳೂರು ಬಂದರು ಬರುತ್ತಾ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತಂದು ಕರಿತೀವಿ. ಅದಾದ ನಂತರ ಇಲ್ಲಿ ಕೇರಳ ರಾಜ್ಯದಲ್ಲಿ ಕೊಚ್ಚಿನ್ ಬಂದರು ಬರುತ್ತೆ. ಕೊಚ್ಚಿನ್ ಬಂದರು ಕೇರಳ ರಾಜ್ಯದಲ್ಲಿ ಬರ್ತಕ್ಕಂಥದ್ದು. ಇವು ಪಶ್ಚಿಮ ಕರಾವಳಿಯ ಬಂದರುಗಳಾದರೆ ಈಗ ಪೂರ್ವ ಕರಾವಳಿಯ ಬಂದರು ಇಲ್ಲಿ ತಮಿಳುನಾಡಿನಲ್ಲಿ ಯಾವುದು ಬರುತ್ತೆ ಅಂತಂದರೆ ಟುಟಿಕಾರಿನ್ ಬಂದರು ಅಥವಾ ತುತುಕುಡಿ ಬಂದರು ಬರುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ಇವರು ಕೇರಳ ಕೊಟ್ಟಿರೋದ್ರಿಂದ ತಪ್ಪಾಯಿತು. ಆದರೆ ಟುಟಿಕಾರಿನ್ ಬಂದರು ತಮಿಳುನಾಡಿನಲ್ಲಿ ಬರುತ್ತೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ ಚೆನ್ನೈ ಬಂದರು ಬರುತ್ತೆ. ಚೆನ್ನೈ ಬಂದರು ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿ ಬರ್ತಕ್ಕಂಥ ಬಂದರು. ಇನ್ನೊಂದು ಇಲ್ಲಿ ಖಾಸಗಿ ಬಂದರು ಬರುತ್ತಾ, ಎನ್ನೂರು ಬಂದರು ಅಂತಂದು. ಎನ್ನೂರು ಬಂದರು ಇದು ಖಾಸಗಿ ವಲಯದ ಬಂದರು. ಇವು ಎಲ್ಲವೂ ಏನಂತಾರೆ ಗೌರ್ನಮೆಂಟ್ ವಲಯದ ಬಂದರು, ಆದರೆ ಅದು ಖಾಸಗಿ ವಲಯದ ಬಂದರು ಎನ್ನೂರು ಬಂದರು. ಇಲ್ಲಿ ತಮಿಳುನಾಡು ರಾಜ್ಯದಲ್ಲಿಯೇ 3 ಏನಂತಾರೆ ಬಂದರುಗಳು ಬಂದಿದ್ದರಿಂದ ಅತಿ ಹೆಚ್ಚು ಬಂದರುಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು ಆಗೈತಿ ಸ್ನೇಹಿತರೆ. ನೆಕ್ಸ್ಟ್ ಏನಂತಂದರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಬಂದರು ಬರುತ್ತೆ. ಆನಂತರ ಅದಕ್ಕಿಂತ ನಾವು ಮೇಲೆ ಹೋದ್ವಿ ಅಂತಂದರೆ ಒಡಿಶಾ ರಾಜ್ಯದಲ್ಲಿ ಪಾರಾದೀಪ್ ಬಂದರು ಬರುತ್ತೆ.
ನೆಕ್ಸ್ಟ್ ಏನಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಹಾಲ್ಡಿಯಾ ಬಂದರು ಬರುತ್ತೆ. ಇದು ಕೃತಕವಾದಂಥ ಬಂದರು. ಇದು ಕೂಡ ಏನಂತಂದರೆ ಇಲ್ಲಿ ಇದರ ಮೇಲೆ ಕಲ್ಕತ್ತಾ ಬಂದರು ಬರುತ್ತೆ. ಈ ಕಲ್ಕತ್ತಾ ಬಂದರದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಹಾಲ್ಡಿಯಾ ಬಂದರನ್ನು ನಿರ್ಮಾಣ ಮಾಡಿದರು. ಈ ಕಲ್ಕತ್ತಾ ಮತ್ತು ಹಾಲ್ಡಿಯಾ ಎರಡೂ ಬರೋದು ಪಶ್ಚಿಮ ಬಂಗಾಳದಲ್ಲಿ ಬರ್ತಾವೆ ಸ್ನೇಹಿತರೆ. ಈ ಯಾವುದಂತಂದರೆ ಕಲ್ಕತ್ತಾ ಬಂದರನ್ನು ಚಹಾದ ಬಂದರು ಅಂತ ಕರಿತೀವಿ. ಅಂದರೆ ಅಸ್ಸಾಂನಲ್ಲಿ ಬೆಳೀತಕ್ಕಂಥ ಚಹಾವನ್ನು ಇಲ್ಲಿಂದಲೇ ಏನಂತಾರೆ ರಫ್ತು ಮಾಡೋದ್ರಿಂದ ಇದಕ್ಕೆ ಚಹಾದ ಬಂದರು ಅಂತ ಕರೆಯಲಾಗುತ್ತೆ. ಅಂದರೆ ಇಲ್ಲಿಗೆ ಏನಂತಂದರೆ ಬಂದರುಗಳ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ ಅಂತ ಹೇಳ್ತಾ, ಇದನ್ನೆಲ್ಲವನ್ನು ನಾವು ನೆನಪಿಟ್ಕೊಂಡ್ರೆ ಮುಂದಿನ ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಗಮನ ಕೊಟ್ಟು ಇವನ್ನ ಓದ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಏನಂತಂದರೆ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ ನಾವು. ಮುಂದಿನ ಪ್ರಶ್ನೆ ಏನಂತಂದರೆ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಐತಿ. ಪಟ್ಟಿ 1ರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಾರೆ, ನದಿಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಗೋದಾವರಿ, ಕೃಷ್ಣ, ತಪತಿ, ಮಹಾನದಿ ಅಂತ. ಮತ್ತು ಪಟ್ಟಿ 2ರಲ್ಲಿ ಅವು ಹುಡ್ತಕ್ಕಂಥ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಮುಲ್ಟಾಯಿ, ಸಿಹಾವ್, ತ್ರಯಂಬಕೇಶ್ವರ ಮತ್ತು ಚಂದ್ರಭಾಗ್, ಮಹಾಬಲೇಶ್ವರ ಅಂತ. ಯಾವ್ಯಾವ ಎಲ್ಲೆಲ್ಲಿ ಹೊಂತವಂತ ನೋಡ್ತಾ ಹೋಗೋಣ. ಗೋದಾವರಿ ನದಿ ಇದು ದಕ್ಷಿಣ ಭಾರತದ ಅತಿ ಉದ್ದವಾದಂಥ ನದಿ. ಇದು ಉಗಮ ಸ್ಥಾನ ಎಲ್ಲಿ ಅಂತಂದರೆ ತ್ರಯಂಬಕೇಶ್ವರ. A3 ಎಲ್ಲೈತಿ ನೋಡಿಬಿಡ್ಬೇಕು ಸ್ನೇಹಿತರೆ ಒಂದ್ಸಲ. A3 3ರಲ್ಲಿ ಇರೋದ್ರಿಂದ ಏನಂತಂದರೆ A3 3ರಲ್ಲಿ ಇರೋದ್ರಿಂದ ನಾವು ಮತ್ತು ಮುಂದಿನ ಆಪ್ಷನ್ಗೆ ಹೋಗಬೇಕು. ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟೈತಿ. ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಅಂದರೆ B5 ನೋಡಬೇಕು. B5 ಕೂಡ 3ರಲ್ಲಿ ಕೊಟ್ಟಿದ್ದಾರೆ. ಈಗ ತಪತಿ ಮತ್ತು ತಾಪಿ ನದಿಗೆ ಹೋಗೋಣ. ತಪತಿ ನದಿ ಇದು ಎಲ್ಲಿ ಹುಡ್ತೈತೆ ಅಂದರೆ ಮುಲ್ಟಾಯ್ ಎನ್ನುವ ಊರಿನ ಪ್ರದೇಶದಲ್ಲಿ ಹುಡ್ತೈತಿ. ತಪತಿ ಅಥವಾ ತಾಪಿ ನದಿ ಅಂತ ಕರೀತಾರೆ. ಇದು ಪಶ್ಚಿಮಕ್ಕೆ ಹರಿತಕ್ಕಂತಹ 2ನೇ ಅತಿ ದೊಡ್ಡ ನದಿ. ಭಾರತದ 2ನೇ ಅತಿ ದೊಡ್ಡ ನದಿ. ಮೊದಲನೇ ಅತಿ ದೊಡ್ಡ ನದಿ ಯಾವುದಂತಂದರೆ ನರ್ಮದಾ ನದಿ. ಅದು ಏನಂತಂದರೆ ಅಮರ್ಕಂಟಕ್ನಲ್ಲಿ ಹುಟ್ಟೈತಿ ನರ್ಮದಾ ನದಿ. ತಪತಿ ನದಿ ಮುಲ್ಟಾಯ್ನಲ್ಲಿ ಹುಟ್ಟುತ್ತೆ. ಅಂದರೆ C1 ಎಲ್ಲೈತಿ ನೋಡ್ಕೋಬೇಕು. ಅದು 2ರಲ್ಲಿ ಐತಿ. ಅಂದರೆ ನಾವು ಟೈಮ್ ವೇಸ್ಟ್ ಅಂದರೆ ಈ ಪ್ರಶ್ನೆ ಟೈಮನ್ನು ವೇಸ್ಟ್ ಮಾಡ್ಸಕತ್ತೈತಿ ಅಂತಲೇ ಅರ್ಥ. ಮಹಾನದಿ, ಈ ಮಹಾನದಿ ಸಿಹಾವ ಅನ್ನೋ ಪ್ರದೇಶದಲ್ಲಿ ಹುಡ್ತೈತಿ. ಆದ್ದರಿಂದ ಇದಕ್ಕೆ ಆಪ್ಷನ್ ಏನಂತಂದರೆ ಯಾವುದು D2 ನೋಡ್ಕೊಂಡು ಬಿಡಬೇಕು. D2 ಇಲ್ಲಿ 3ರಲ್ಲಿ ಇರೋದ್ರಿಂದ ಏನಂತಂದರೆ ನಾವು A3 B5 ಎಲ್ಲೈತಿ. A3 B5 1 ಮತ್ತು 2 ಆಯ್ಕೆಗಳಲ್ಲೈತಿ. C1 ಅಂದರೆ 1 ಏನಪ್ಪ ಅಂತಂದರೆ ಮೊದಲನೇ ಆಯ್ಕೆಯಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಮೊದಲನೇ ಆಯ್ಕೆ ಸರಿಯಾದಂಥ ಆಯ್ಕೆ ಆಗೈತಿ ಸ್ನೇಹಿತರೆ. ಇನ್ನು ನಾವು ಏನಪ್ಪ ಅಂತಂದರೆ ಬೇರೆ ಇನ್ನುಳಿದಂಥ ನದಿಗಳನ್ನು ನಾವು ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಆನಂತರ ತುಂಗಭದ್ರಾ ನದಿ ಇದು ಏನಂತಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟತೈತಿ. ಇಷ್ಟನ್ನು ನಾವು ತಿಳ್ಕೊಳ್ಬೇಕು. ಆನಂತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ. ಮುಂದಿನ ಪ್ರಶ್ನೆ ಏನಂತಂದರೆ ನೊಕ್ರೆಕ್ ಜೈವಿಕ ಸಂರಕ್ಷಣಾ ವಲಯವು ಈ ಕೆಳಕಂಡ ರಾಜ್ಯದಲ್ಲಿದೆ. ಅಂದರೆ ಇಲ್ಲಿ ಜೈವಿಕ ಸಂರಕ್ಷಣಾ ವಲಯವನ್ನು ಕೊಟ್ಟಿದ್ದಾರೆ. ನೊಕ್ರೆಕ್ ಅನ್ನೋದು ಅದು ಎಲ್ಲಿ ಬರುತ್ತಾ ಅಂತಂದು ಕೇಳಿದ್ದಾರೆ. ಆಪ್ಷನ್ ಉತ್ತರಾಖಂಡ್, ಮಧ್ಯಪ್ರದೇಶ್, ಮೇಘಾಲಯ ಮತ್ತು ಒಡಿಶಾ. ಸರಿಯಾದಂಥ ಉತ್ತರ ಮೇಘಾಲಯ ಸ್ನೇಹಿತರೆ. ಈ ನೊಕ್ರೆಕ್ ಅನ್ನೋದು ಜೈವಿಕ ಸಂರಕ್ಷಣಾ ವಲಯ, ಅದು ಮೇಘಾಲಯ ರಾಜ್ಯದಲ್ಲಿ ಬರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಇನ್ನೂ ಸ್ವಲ್ಪ ನಾವು ಹೆಚ್ಚಿಗೆ ತಿಳ್ಕೊಳ್ಬೇಕಂತಂದರೆ ಭಾರತದಲ್ಲಿ 567 ವನ್ಯಜೀವಿ ಧಾಮಗಳದವು. ನೋಡಿರಿ ನೆನ್ಪಿಟ್ಕೊಳ್ಳೋದು ಎಷ್ಟು ಸರಳ ಅಂತಂದರೆ 567 ವನ್ಯಜೀವಿ ಧಾಮಗಳು. ಅಂದರೆ 567 ವನ್ಯಜೀವಿ ಧಾಮಗಳದವು. 106 NPಗಳು ನ್ಯಾಷನಲ್ ಪಾರ್ಕ್ಸ್ ಅದಾವೆ, ಅಂದ್ರೆ ರಾಷ್ಟ್ರೀಯ ಉದ್ಯಾನವನಗಳದವು. 18 ಏನಂತಂದರೆ ಜೀವಿಗಳ
ಮೀಸಲು ಪ್ರದೇಶಗಳದವು, ಅಂದರೆ ಜೈವಿಕ ಸಂರಕ್ಷಣಾ ವಲಯ ಅಂತಂದು ಕರಿತೀವಿ ಅವನ್ನ. ಇವು ಏನಂತಂದ್ರೆ 18 ಏನಂತಂದರೆ ಜೀವಿಗಳ ಮೀಸಲು ಪ್ರದೇಶ, ಮತ್ತು 2 ಹಾಟ್ಸ್ಪಾಟ್ ಅದಾವೆ ಇಂಡಿಯಾದಲ್ಲಿ. ಹಾಟ್ಸ್ಪಾಟ್ ಅಂತ ಕರಿತೀವಿ, ಬಿಸಿ ನೆಲೆ ತಾಣಗಳು ಅಂತ ಕರಿತೀವಿ. ಒಂದು ಹಿಮಾಲಯ ಪ್ರದೇಶ, ಮತ್ತೊಂದು ಪಶ್ಚಿಮ ಘಟ್ಟ. ಇವುಗಳನ್ನು ಕೇಳಬಹುದು, ಆದ್ದರಿಂದ ಅವುಗಳ ಬಗ್ಗೆ ನಾವು ನೆನಪಿಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಭಾರತದ ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದಂತಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕು. ಇದು ಉತ್ತರಾಖಂಡ ರಾಜ್ಯದಲ್ಲಿ ಬರುತ್ತೆ. ಇನ್ನು ಪ್ರಮುಖವಾದಂಥ ರಾಷ್ಟ್ರೀಯ ಉದ್ಯಾನವನಗಳು ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಬರ್ತಕ್ಕಂತಹ ಕಾಜಿಯ ಉದ್ಯಾನವನ. ಅಸ್ಸಾಂ ರಾಜ್ಯದಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ. ಇನ್ನೊಂದು ಮಾನಸ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಬರುತ್ತೆ. ಆನಂತರ ನೆಕ್ಸ್ಟು ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿ ಬರುತ್ತೆ. ಆಮೇಲೆ ಖನ್ನಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಆಮೇಲೆ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರುತ್ತೆ. ಇಲ್ಲಿ ಏನಪ್ಪ ಅಂತಾರೆ ನಾವು ನೋಡಬೇಕಾಗಿರೋದು, ಈ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತಲ್ಲ ಮಾನಸ ಅಂತಂದು, ಅಲ್ಲಿ ಒಂದು ಕೊಂಬಿನ ಗೆಂಡಾಮೃಗ ಹೆಚ್ಚು ಕಂಡು ಬರ್ತವೆ. ಸುಂದರ್ಬನ್ನಲ್ಲಿ ಬಂಗಾಳಿ ಹುಲಿಗಳು ಹೆಚ್ಚು ಕಂಡು ಬರ್ತವೆ. ಗುಜರಾತಿನ ಗಿರ್ನಲ್ಲಿ ಸಿಂಹಗಳು ಹೆಚ್ಚು ಕಂಡು ಬರ್ತವೆ. ಹಿಂಗೇನಂತಂದರೆ ಈ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಇರತಕ್ಕಂಥ ಮಾಹಿತಿ. ಇನ್ನು ನೆಕ್ಸ್ಟ್ ನಾವು ಪ್ರಶ್ನೆಗೆ ಹೋಗಿಬಿಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದಂತಂದರೆ, ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕ್ಕೋತ ಹಣ್ಣುಗಳನ್ನು ಸಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆಯನ್ನು ಹೀಗೆ ಕರೆಯುವರು ಅಂತೈತಿ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಉಪಯುಕ್ತತೆ ಅಂತಂದು ಬರುತ್ತೆ. ಉಪಯುಕ್ತತೆಯ 4 ವಿಭಾಗಗಳದವು. ಅವು ಯಾವಂತರ ಮೂಲ ಉಪಯುಕ್ತತೆ, ಆಕಾರ ಉಪಯುಕ್ತತೆ, ಸಮಯೋಪಯುಕ್ತತೆ ಮತ್ತು ಸ್ಥಳ ಉಪಯುಕ್ತತೆ ಅಂತ. ಅವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಏನು ಅಂತಂದರೆ, ಇದಕ್ಕೆ ಸ್ಥಳ ಉಪಯುಕ್ತತೆ ಉತ್ತರ ಆಗೈತೆ ಸ್ನೇಹಿತರೆ. ಸ್ಥಳ ಉಪಯುಕ್ತತೆ ಉತ್ತರ. ಈಗ ಮೂಲ ಉಪಯುಕ್ತತೆ ಅಂದ್ರೆ ಏನು? ಮೂಲ ಉಪಯುಕ್ತತೆ ಅಂದರೆ ನಾವು ಏನಂತಾರೆ, ಸೇಬು ಹಣ್ಣನ್ನು ನೇರವಾಗಿ ತಿಂದ್ವಿ ಅಂತಂದ್ರೆ ಅದು ಮೂಲ ಉಪಯುಕ್ತತೆ. ಅಥವಾ ಮೂಲ ಉಪಯುಕ್ತತೆಗೆ ಏನು ಅಂತಂದರೆ ಉದಾಹರಣೆಗಳನ್ನು ಈ ಮುಂದಿನ ಎಕ್ಸಾಮ್ನಲ್ಲಿ ಕೇಳಬಹುದು. ನೀರು, ಇದು ಏನಂತಾರೆ ಮೂಲ ಉಪಯುಕ್ತತೆ. ಅದನ್ನು ನಾವು ಏನು ಮಾಡಲಾರ್ದ ಹಾಗೆ ಕುಡಿತೀವಿ, ಅದು ಮೂಲ ರೂಪದಲ್ಲಿಯೇ ಕುಡಿದು ಬಿಡ್ತೀವಿ. ನೀರು ಮತ್ತು ಹಣ್ಣು ಅವು ಹೇಗಿರುತ್ತೋ ಅವನ್ನೇ ಸೇವಿಸ್ತೀವಿ. ಮತ್ತೇನಪ್ಪ ಅಂತಾರೆ ಮೊಟ್ಟೆಯನ್ನು ಬೇಯಿಸಿನೋ ಅಥವಾ ಅದೇ ರೀತಿಯಾಗಿ ತಿಂದುಬಿಡ್ತೀವಿ. ಇದು ಏನಪ್ಪ ಅಂತಾರೆ ನೀರು, ಹಣ್ಣು, ಮೊಟ್ಟೆ ಇವು ಮೂಲ ಉಪಯುಕ್ತತೆಯನ್ನು ಅವಲಂಬಿಸಿ ಅದಾವು. ನೆಕ್ಸ್ಟ್ ಏನಂತಂದರೆ ಆಕಾರ ಉಪಯುಕ್ತತೆ ಅಂದ್ರೆ ಆ ವಸ್ತುವಿಗೆ ನಾವೊಂದು ಆಕಾರವನ್ನು ಕೊಟ್ಟು ಅದನ್ನು ಉಪಯೋಗಿಸ್ಬೇಕು. ಉದಾಹರಣೆಗೆ ಏನಂತಂದರೆ, ಒಂದು ಮರಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಕುರ್ಚಿಯನ್ನು ತಯಾರಿಸ್ತೀವಿ. ಕುರ್ಚಿಯನ್ನು ತಯಾರಿಸಿ ಅದನ್ನು ಉಪಯೋಗಿಸ್ತೀವಿ. ಮರದಿಂದ ಕುರ್ಚಿ ತಯಾರಿಸಿ ಅಥವಾ ಮೇಜ್ ತಯಾರಿಸಿ ಉಪಯೋಗಿಸಿದರೆ ಅದು ಆಕಾರ ಉಪಯುಕ್ತತೆ ಆಯಿತು. ಇನ್ನು ನೆಕ್ಸ್ಟ್ ಸಮಯ ಉಪಯುಕ್ತತೆ ಅಂತಂದರೆ, ಈ ಸಮಯದಲ್ಲಿ ಅಥವಾ ಈ ಸೀಸನ್ನಿನಲ್ಲಿ ಸಿಗ್ತಕ್ಕಂತಹ ವಸ್ತುಗಳನ್ನು ಮುಂದಿನ ಸೀಸನ್ನಲ್ಲಿ ಸಿಗಲ್ಲವು, ಆ ಟೈಮ್ನಲ್ಲಿ ಅವುಗಳನ್ನು ಬಳಸ್ಬೇಕು ನಾವು. ಅದಕ್ಕೆ ಏನಂತಂದ್ರೆ ಸಮಯೋಪಯುಕ್ತತೆ ಅಂತ ಕರೀತಾರೆ. ಉದಾಹರಣೆಗೆ ಏನಂತಂದರೆ, ಈ ಮಾವಿನ ಹಣ್ಣು ಸಿಗ್ತಕ್ಕಂಥ ಸೀಸನ್ನಲ್ಲಿ ಅವುಗಳನ್ನು ನಾವು ಉಪ್ಪಿನಕಾಯಿ ಹಾಕಿ ಅವು ಸಿಗಲಾರ್ದಂಥ ಸಮಯದಲ್ಲಿ ಆ ಉಪ್ಪಿನಕಾಯಿಯನ್ನು ಉಪಯೋಗ ಮಾಡ್ತಾ ಹೋಗೋದು, ಇದು ಸಮಯೋಪಯುಕ್ತತೆ. ಇನ್ನು ಸ್ಥಳ ಉಪಯುಕ್ತತೆ ಅಂತಂದರೆ, ಹೆಚ್ಚು ಬೇರೆ ಸ್ಥಳದಲ್ಲಿ ಸಿಗ್ತಕ್ಕಂಥ ಹೆಚ್ಚಿನ ವಸ್ತುಗಳನ್ನು ಸಿಗಲಾರ್ದಂಥ ಪ್ರದೇಶಗಳಿಗೆ ತಗೊಂಡೋಗಿ ಬಳಸಿದರೆ ಅದನ್ನು ಸ್ಥಳ ಉಪಯುಕ್ತತೆ ಅಂತ ಕರಿತೀವಿ. ಉದಾಹರಣೆಗೆ ಶಿಮ್ಲಾದಲ್ಲಿ ಸೇಬು ಹಣ್ಣು ಬೆಳಿತೀವಿ, ಅದನ್ನು ಏನು ಮಾಡ್ತೀವಿ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಳಸ್ತೀವಿ. ಇದು ಏನಂತಂದರೆ ಸ್ಥಳ ಉಪಯುಕ್ತತೆ ಸ್ನೇಹಿತರೆ. ನೆಕ್ಸ್ಟ್ ಏನಂತಂದರೆ, ನೆಕ್ಸ್ಟ್ ಪ್ರಶ್ನೆ, ಮೊನೆಟೋ ಜುನೋ ಎಂಬ ಪದವು ಅಂತ ಐತಿ. ಮೊನೆಟೋ ಜುನೋ ಅನ್ನೋದು ಇದು ಗ್ರೀಕ್ ಪದನೋ, ರೋಮನ್ ಪದನೋ, ಲ್ಯಾಟಿನ್ ಪದನೋ, ಫ್ರೆಂಚ್ ಪದನೋ ಅಂತ ಐತಿ. ಇದು ಯಾವ ಪದ ಅಂತಂದರೆ, ಮೊನೆಟೋ ಜುನೋ ಅನ್ನೋದು ರೋಮನ್ ಭಾಷೆಯ ಪದ ಆಗೈತಿ. ಅಂದರೆ ಮನಿ ಎನ್ನುವಂತಹ ಈ ಮನಿ ಅಂತಕ್ಕಂಥ ಪದ ಮೊನೆಟೋ ಜುನೋ ಅಂತಕ್ಕಂಥ ರೋಮನ್ ಪದದಿಂದ ಬಂದೈತಿ. ಇದು ಏನಂತಂದರೆ ಮನಿ ಎನ್ನುವ ಅರ್ಥವನ್ನು ಕೊಡುತ್ತಾ. ಇನ್ನು ನೆಕ್ಸ್ಟ್ ಇದೇ ರೀತಿಯಾಗಿ ಬರ್ತಕ್ಕಂಥ ಪದಗಳು ಯಾವ ಅಂತಂದರೆ, ಬ್ಯಾಂಕ್ ಅನ್ನೋ ಪದ ಐತೆಲ್ಲ,
ಇದು ಇಟಲಿಯ ಬ್ಯಾಂಕೋ ಎನ್ನುವ ಪದದಿಂದ ಬಂದೈತಿ. ಮತ್ತು ನೆಕ್ಸ್ಟ್ ಏನಂತ ಅಂದರೆ ಇದೇ ರೀತಿಯಾಗಿ ಕಲ್ಚರ್ ಅನ್ನೋ ಒಂದು ಪದ 8th ಕ್ಲಾಸ್ನಲ್ಲಿ ಬರ್ತಕ್ಕಂಥದ್ದು, ಸಂಸ್ಕೃತಿ ಅಂತ ಪಾಠ ಐತೆಲ್ಲ, ಆ ಕಲ್ಚರ್ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಕೊಲೆರೆ ಎನ್ನುವ ಪದದಿಂದ ಬಂದೈತಿ. ಅದು ಲ್ಯಾಟಿನ್ ಭಾಷೆ ಕೊಲೆರೆ ಅನ್ನೋ ಪದದಿಂದ ಬಂದೈತಿ. ಕೊಲೆರೆ ಅಂತ ಅಂದರೆ ಕೃಷಿ ಮಾಡು ಎನ್ನುವ ಅರ್ಥವನ್ನು ಕೊಡುತ್ತಾ. ಇನ್ನೂ ಒಂದು ಡೆಮೋಕ್ರಸಿ ಅಂತ ಅನ್ನುವ ಪದ ಐತಿ. ಡೆಮೋಕ್ರಸಿ, ಈ ಡೆಮೋಕ್ರಸಿ ಎನ್ನುವ ಪದ ಏನಂತಂದರೆ ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರೇಷಿಯಾ ಎನ್ನುವ 2 ಪದಗಳಿಂದ ಬಂದೈತಿ. ಡೆಮೋಸ್ ಎಂದರೆ ಜನ, ಕ್ರೇಷಿಯಾ ಎಂದರೆ ಅಧಿಕಾರ ಎನ್ನುವ ಅರ್ಥವನ್ನು ಕೊಡುತ್ತಾ ಸ್ನೇಹಿತರೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. KPTCLನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. KPTCLನ ವಿಸ್ತೃತ ರೂಪ ಏನು ಅಂತಂದರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಎದುರಾಗೈತಿ ನೋಡೋಣ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಮೊದಲನೇ ಆಯ್ಕೆ ಸರಿಯಾದಂಥ ಉತ್ತರ. ಇನ್ನು ಉಳಿದಂಥ ಆಯ್ಕೆಗಳು ಸರಿಯಾದಂಥದ್ದು ಅಲ್ಲ. ಹಾಗಾದ್ರೆ KPTCL ಇದು ಏನು ಮಾಡ್ತೈತಿ ಅಂತಂದರೆ ವಿದ್ಯುತ್ತನ್ನು ವಿತರಣೆ ಮಾಡ್ತೈತಿ ಬೇರೆ ಬೇರೆ ಭಾಗಗಳಿಗೆ. ಅಂದರೆ ಈ ಮೆಸ್ಕೋ, ಹೆಸ್ಕೋ, ಜೆಸ್ಕೋ ಅಂತ ಅದಾವಲ್ಲ, ಅವುಗಳಿಗೆ ಏನು ಮಾಡ್ತೈತಿ ಅಂತಂದರೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಈ KPTCLನ ಕೆಲಸ ಆಗೈತಿ. ಇನ್ನೊಂದು KPCL ಅಂತ ಬರುತ್ತಾ, ಇದು ಅದರ ಮಾಲೀಕತ್ವ ಮತ್ತು ನಿಯಂತ್ರಣವನ್ನು ಹೊಂದೈತಿ. ಅಂತ ಅಂದರೆ KPCL ಅಂದರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ ನಿಯಮಿತ, ಅಂದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. KPCL ಅಂದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. KPTCL ಟಿ ಅಂತಂದರೆ ಟ್ರಾನ್ಸ್ಮಿಷನ್ ಅಂತ. ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಅಂತ ಬರೆದು ಬಿಡ್ತಾರೆ. ಆದ್ದರಿಂದ ಟ್ರಾನ್ಸ್ಪೋರ್ಟೇಷನ್ ತಪ್ಪು, ಟ್ರಾನ್ಸ್ಮಿಷನ್ ಸರಿಯಾದಂತಹ ಉತ್ತರ. ಇನ್ನು ನೆಕ್ಸ್ಟ್ ಏನಂತಂದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗಿಬಿಡೋಣ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಐತಿ. ಒಂದೇದು ಏನಂತಂದರೆ ಮೊದಲನೆಯ ಪಂಚವಾರ್ಷಿಕ ಯೋಜನೆ 1951ರಿಂದ 1956, ಇದು ಸರಿಯಾದಂತಹ ಆಯ್ಕೆ. ಎರಡನೇದು 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 79 ಅಂತ ಇದೆ. ಆನಂತರ 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 1985, ಇದು ಸರಿಯಾದಂಥ ಆಯ್ಕೆ. 12ನೇ ಪಂಚವಾರ್ಷಿಕ ಯೋಜನೆ ಅಂತೈತಿ, ಇದು 2012ರಿಂದ 2017ರವರೆಗೆ ಐತಿ. ಅಂದರೆ ಇಲ್ಲಿ ಏನಂತಂದರೆ 5ನೇ ಪಂಚವಾರ್ಷಿಕ ಯೋಜನೆ ತಪ್ಪಾದಂಥ ಆಯ್ಕೆ. ಯಾಕಂತಂದರೆ ಇದು 1974ಕ್ಕೆ ಪ್ರಾರಂಭ ಆಗಿ 1980ಕ್ಕೆ ಮುಗಿಯುತ್ತಿದ್ದು. 1974ರಿಂದ 1980ಕ್ಕೆ ಮುಗಿಯೋದ್ರಿಂದ ಇದು ಏನಂತಂದ್ರೆ ತಪ್ಪಾದಂಥ ಆಯ್ಕೆ. ಆದ್ದರಿಂದ ಎರಡನೇದಕ್ಕೆ ನಾವು ಸರಿಯಾಗಿ ಹಾಕಬೇಕು. ಇಲ್ಲಿ ಈ 5ನೇ ಪಂಚವಾರ್ಷಿಕ ಯೋಜನೆಯ ಮಹತ್ವ ಏನಂತಂದರೆ ಇದು ಗರೀಬಿ ಹಟಾವೋ ಎನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಆಮೇಲೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಇದು ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತು. ಆನಂತರ ಏನಪ್ಪ ಅಂತಾರೆ 2ನೇ ಪಂಚವಾರ್ಷಿಕ ಯೋಜನೆ ಅದು 1956ರಿಂದ 61ರವರೆಗೆ ಇರತಕ್ಕಂಥ ಅವಧಿ. ಅಲ್ಲಿ ಏನು ಮಾಡಿದ್ರು ಅಂತಂದರೆ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡಲಾಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 12ನೇ ಪಂಚವಾರ್ಷಿಕ ಯೋಜನೆ ಇದು ಏನಂತಂದರೆ ಎಲ್ಲರನ್ನು ಒಳಗೊಂಡ ಬೆಳವಣಿಗೆ ಅಥವಾ ಇನ್ಕ್ಲೂಸಿವ್ ಗ್ರೌತ್ ಅಂತ ಕರೀತಾರೆ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತು. ಇನ್ನು ನೆಕ್ಸ್ಟ್ ಇದು ಇನ್ನೂ ಸ್ವಲ್ಪ ನಾವು ಹೆಚ್ಚಿಗೆ ಅಧ್ಯಯನ ಮಾಡ್ಬೇಕಂತಂದರೆ ಏನೇನು ನೋಡ್ಬೇಕಂತಂದರೆ ಯೋಜನಾ ಆಯೋಗ ಸ್ಥಾಪನೆ ಆಗ್ತೈತಿ. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ಉಳಿಸೋದು ಯಾವ್ದು ಅಂತಂದರೆ ಯೋಜನಾ ಆಯೋಗದ ಕೆಲಸ. ಈ ಯೋಜನಾ ಆಯೋಗ 1950ರಲ್ಲಿ ಜವಾಹರ್ಲಾಲ್ ನೆಹರೂರವರು ಸ್ಥಾಪನೆ ಮಾಡಿದರು. ಅದನ್ನು ಏನಪ್ಪ ಅಂತಾರೆ NPC ಅಥವಾ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್, ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಕರಿತೀವಿ. ಅದಾದ ನಂತರ 1952ರಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೊಡೋದಕ್ಕೋಸ್ಕರ NDCಯನ್ನು ರಚನೆ ಮಾಡ್ತಾರೆ. NDC ಅಂತ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿದರು. ಈಗೇನಂತಂದ್ರೆ
2015ರಲ್ಲಿ 2015ನೇ ಇಸ್ವಿಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಈ ಯೋಜನಾ ಆಯೋಗದ ಏನಪ್ಪ ಅಂತಾರೆ ಜಾಗದಲ್ಲಿ ನೀತಿ ಆಯೋಗವನ್ನು ತೆಗೆದುಕೊಂಡು ಬಂದರು. ನೀತಿ ಆಯೋಗವನ್ನು 2015 ಜನವರಿ 1ರಂದು ಏನಂತಂದರೆ ಜಾರಿಗೊಳಿಸಿದರು. ಇದನ್ನು ಈ ಸಲ ಪ್ರಶ್ನೆ ಮಾಡ್ತಕ್ಕಂಥ ಏನಂತಂದ್ರೆ ಚಾನ್ಸಸ್ ಭಾಳ ಇರೋದರಿಂದ ನೀತಿ ಆಯೋಗ 2015 ಜನವರಿ 1ರಂದು ಸ್ಥಾಪನೆ ಆಯಿತು ಅಂತ ಬರೀಬೇಕು. ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಯವರೇ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಇನ್ನೂ ಒಂದು ಪಂಚವಾರ್ಷಿಕ ಯೋಜನೆಯ ಕಾಲದಲ್ಲಿ ಯೋಜನೆಯ ರಜಾಕಾಲ ಅಂತ ಬರ್ತೈತಿ. ಒಟ್ಟು 3 ಯೋಜನೆಯ ರಜಾಕಾಲಗಳು ಬಂದವು. ಮೊದಲನೆಯ ರಜಾಕಾಲ 1966ರಿಂದ 69 ಆಗಿತ್ತು. 66ರಿಂದ 69ನೇದು ಮೊದಲನೆಯ ಯೋಜನೆಯ ರಜಾಕಾಲ ಆಗಿತ್ತು. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗಿಬಿಡೋಣ ನಾವು. ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ ಪಟ್ಟಿ 1ಅನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಐತಿ. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೀಲಿ ಕ್ರಾಂತಿ, ಹಳದಿ ಕ್ರಾಂತಿ ಅಂದರೆ ಕಾಮನ ಬಿಲ್ಲು ಕ್ರಾಂತಿ ಅಂತ ಬರುತ್ತೆ, ಅದನ್ನು ಕೊಟ್ಟಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವೀಗ ಹೊಂದಿಸ್ತಾ ಹೋಗೋಣ. ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಮೀನುಗಳ ಉತ್ಪಾದನೆಗೆ ಸಂಬಂಧಪಟ್ಟೈತಿ. A3 ಎಲ್ಲೈತಿ, ಭಾಳಷ್ಟು ಆಯ್ಕೆಯಲ್ಲಿ ಐತಿ. ಮುಂದೆ ಹೋಗೋಣ. ಹಳದಿ ಕ್ರಾಂತಿ ಇದು ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. B1 ಎಲ್ಲೈತಿ, ಅದು ಭಾಳಷ್ಟು ಕಡೆ ಐತಿ. ನೆಕ್ಸ್ಟ್ ಬೆಳ್ಳಿ ಕ್ರಾಂತಿ ಇದು ಮೊಟ್ಟೆಗಳ ಉತ್ಪಾದನೆಗೆ ಸಂಬಂಧಿಸಿದ್ದು. C2 ಎಲ್ಲೈತಿ, ಅದು 2 ಕಡೆ ಐತಿ. ಬಿಳಿ ಕ್ರಾಂತಿ ಏನಂತಂದರೆ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದ್ದು. D5 ಐತಿ. D5 1ರಲ್ಲೇ ಇರೋದರಿಂದ 4ನೇ ಆಯ್ಕೆ ಸರಿಯಾದಂಥ ಆಯ್ಕೆ. ಇನ್ನು ಏನಪ್ಪ ಅಂತಾರೆ ಇನ್ನು ಉಳಿದಂಥ 3 ಕ್ರಾಂತಿಗಳದವು. ಹಸಿರು ಕ್ರಾಂತಿ ಅಂತ ಐತಿ, ಇದು ಆಹಾರ ಧಾನ್ಯಗಳ ಉತ್ಪಾದನೆಗೆ ಮಾಡಿರ್ತಕ್ಕಂಥ ಕ್ರಾಂತಿ. ನೆಕ್ಸ್ಟ್ ಏನಂತಂದರೆ ಬಂಗಾರ ಕ್ರಾಂತಿ ಅಥವಾ ಸುವರ್ಣ ಕ್ರಾಂತಿ ಅಂತ ಕರಿತೀವಿ. ಅದು ಏನಪ್ಪ ಅಂತಂದರೆ ಹಣ್ಣುಗಳು ಮತ್ತು ಹೂಗಳ ಉತ್ಪಾದನೆಗಾಗಿ ಮಾಡಿರ್ತಕ್ಕಂತಹ ಕ್ರಾಂತಿ. ನೆಕ್ಸ್ಟು ಕೆಂಪು ಕ್ರಾಂತಿ ಅಂತ ಬರುತ್ತೆ, ಅದು ಏನಂತಾರೆ ಮಾಂಸದ ಉತ್ಪಾದನೆಗೆ ಮಾಡಿರ್ತಕ್ಕಂತಹ ಕ್ರಾಂತಿ ಆಗೈತಿ ಸ್ನೇಹಿತರೆ. ಇಲ್ಲಿ ಮತ್ತೆ ಇನ್ನೂ ಸ್ವಲ್ಪ ನಾವು ಹೆಚ್ಚಿಗೆ ನೋಡ್ಬೇಕಂದ್ರೆ ಹಸಿರು ಕ್ರಾಂತಿಗೆ ಕಾರಣರಾದಂಥವರು MS ಸ್ವಾಮಿನಾಥನ್. ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದರೆ MS ಸ್ವಾಮಿನಾಥನ್ ಅಂತ ಬರೀಬೇಕು. ಜಗತ್ತಿನ ಅಥವಾ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆದ್ರೆ ನಾರ್ಮನ್ ಬೋರ್ಲಾಗ್ರವರನ್ನು ಬರಿಬೇಕಾಗ್ತತಿ. ನೆಕ್ಸ್ಟ್ ಏನಂತಂದರೆ ಶ್ವೇತ ಕ್ರಾಂತಿ ಅಥವಾ ಬಿಳಿ ಕ್ರಾಂತಿ ಅಂತ ಏನು ಬರುತ್ತಲ್ಲ, ಅದರ ಪಿತಾಮಹ ಯಾರು ಅಂತಂದರೆ ವರ್ಗೀಸ್ ಕುರಿಯನ್ ಅವರು ಅದರ ಪಿತಾಮಹರು. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದು ಅಂತಂದರೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಐತಿ. ಆ ಹೇಳಿಕೆಗಳು ಏನೇನದಾವ ಅಂತ ನೋಡೋಣ. ಮೊದಲನೇದು, ಭಾರತದ ಹಣಕಾಸು ವರ್ಷವು ಆ ವರ್ಷದ ಏಪ್ರಿಲ್ 1ರಂದು ಪ್ರಾರಂಭವಾಗಿ ಅದರ ಮುಂದಿನ ವರ್ಷದ ಮಾರ್ಚ್ 31ಕ್ಕೆ ಮುಕ್ತಾಯವಾಗುತ್ತದೆ ಅಂತೈತಿ. ಇದು ಸರಿಯಾದಂಥ ಹೇಳಿಕೆ. ಅಂದರೆ ಏಪ್ರಿಲ್ 1ಕ್ಕೆ ಪ್ರಾರಂಭ ಆಗಿ ಮುಂದಿನ ವರ್ಷ ಮಾರ್ಚ್ 31ಕ್ಕೆ ನಮ್ಮದು ಏನಂತಾರೆ ಫೈನಾನ್ಸ್ ಇಯರ್ ಮುಕ್ತಾಯ ಆಗ್ತೈತಿ. ನೆಕ್ಸ್ಟು, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯವಾಗಿದೆ. ಎಸ್, ಇದು ಕೂಡ ರೈಟ್ ಐತಿ. ನೆಕ್ಸ್ಟು, ನಾಗರಿಕ ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿ ಇವು ಯೋಜನಾ ವೆಚ್ಚದ ಭಾಗಗಳಾಗಿವೆ ಅಂತೈತಿ. ಇದು ಏನಂತಂದ್ರೆ ತಪ್ಪಾದಂತಹ ಹೇಳಿಕೆ. ಯಾಕಂದರೆ ಇವೆಲ್ಲವೂ ಯೋಜನೇತರ ವೆಚ್ಚಗಳು ಆಗಿರೋದ್ರಿಂದ ಈ ಹೇಳಿಕೆ ತಪ್ಪಾಗಿದೆ. ಇನ್ನು ನೆಕ್ಸ್ಟ್ 4ನೇದು, ವೈಯಕ್ತಿಕ ಆದಾಯ ತೆರಿಗೆಯು ಪ್ರತ್ಯಕ್ಷ ತೆರಿಗೆಯಾಗಿದೆ. ಇದು ರೈಟ್ ಆಗೈತಿ. ವೈಯಕ್ತಿಕ ಆದಾಯ ತೆರಿಗೆ ಏನೈತಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ, ಅದು ಡೈರೆಕ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಅದು ಡೈರೆಕ್ಟ್ ಟ್ಯಾಕ್ಸ್, ಪ್ರತ್ಯಕ್ಷ ತೆರಿಗೆ ಆಗೈತಿ. ಆದ್ದರಿಂದ ಇಲ್ಲಿ ಏನಂತಂದರೆ ಆಯ್ಕೆ 3ನೇದು ತಪ್ಪಾಗಿರ್ತಕ್ಕಂಥದ್ದು. ನಾವು ಇದರ ಬಗ್ಗೆ ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ನೋಡ್ಬೇಕಂತಂದರೆ ಇಲ್ಲಿ ಏನಂತಂದರೆ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ ಅಂತ ಬರ್ತಾವೆ.
ಭಾರತ ಸರ್ಕಾರದ ವೆಚ್ಚವನ್ನು ಸಾರ್ವಜನಿಕ ವೆಚ್ಚವನ್ನು ಒಂದು ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಅಂತ ಮಾಡ್ತಾರೆ. ಕಂದಾಯ ವೆಚ್ಚವನ್ನು ಮತ್ತೆ 2 ಭಾಗ ಮಾಡ್ತಾರೆ, ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ ಅಂತಂದು. ಆ ಯೋಜನೇತರ ವೆಚ್ಚದಲ್ಲಿ ಏನೇನು ಬರುತ್ತೆ ಅಂತಂದರೆ ನಾಗರಿಕ ಏನಂತಂದ್ರೆ ಆಡಳಿತ ವೆಚ್ಚ ಬರುತ್ತೆ, ರಕ್ಷಣಾ ವೆಚ್ಚ ಬರುತ್ತೆ, ಬಡ್ಡಿ ಪಾವತಿ ಬರುತ್ತೆ, ಮತ್ತು ರಾಜ್ಯಗಳಿಗೆ ಏನಂತಂದರೆ ಯೋಜನೇತರ ನೆರವನ್ನು ನೀಡಲಾಗ್ತೈತಿ. ಆನಂತರ ಸಹಾಯಧನವನ್ನು ನೀಡಲಾಗ್ತೈತಿ. ಸಹಾಯಧನ ಸಬ್ಸಿಡಿಯನ್ನು ಏನು ನೀಡ್ತಾರಲ್ಲ ರೈತರಿಗೆ ಆಗಿರ್ಬೋದು ಅಥವಾ ಹಿಂದುಳಿದಂಥ ವರ್ಗಗಳಿಗೆ ಆಗಿರ್ಬೋದು, ಏನು ಸಬ್ಸಿಡಿ ನೀಡ್ತಾರೆ ಅವರು, ಆ ಸಬ್ಸಿಡಿ ಕೂಡ ಯೋಜನೇತರ ವೆಚ್ಚದಲ್ಲಿ ಬರುತ್ತಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ನಾಗರಿಕ ಆಡಳಿತ ವೆಚ್ಚ ಏನೈತಲ್ಲ ಸ್ನೇಹಿತರೆ, ಇದು ಗೌರ್ಮೆಂಟ್ಗೆ ಭಾಳಷ್ಟು ಹೊರೆಯಾಗಿರ್ತಕ್ಕಂಥದ್ದು. ಇದೇ ಏನಂತಂದರೆ 40% ಆಗಿಬಿಡುತ್ತೆ. ಬಜೆಟ್ಟಿನ 40% ನಾಗರಿಕ ಆಡಳಿತ ವೆಚ್ಚ. ಆದ್ದರಿಂದನೇ ಏನಂತಾರೆ ಭಾಳಷ್ಟು ಗೌರ್ಮೆಂಟ್ಗಳು ಏನು ಮಾಡಲ್ಲ ಅಂತಂದರೆ ನೇಮಕಾತಿಗಳನ್ನು ಮಾಡ್ಕೊಳ್ಳಲ್ಲ, ರಿಕ್ರೂಟ್ಮೆಂಟ್ಗಳನ್ನು ಮಾಡ್ಕೊಳ್ಳಲ್ಲ. ಈ ಗೆಸ್ಟ್ಗಳ ಮೇಲೆ ದುಡಿಸೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಆದ್ದರಿಂದನೇ ನಮಗೆ ಈ ರಿಕ್ರೂಟ್ಮೆಂಟಿಗೆ ಭಾಳಷ್ಟು ತೊಂದರೆ ಐತಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಏನಂತಾರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಏನು ಕೇಳ್ಬೋದು ಅಂತಂದರೆ ಟ್ಯಾಕ್ಸ್ಗಳ ಬಗ್ಗೆ ಕೇಳ್ಬೋದು. ಟ್ಯಾಕ್ಸ್ ಅಂತಂದರೆ ತೆರಿಗೆಗಳು ಅದಾವಲ್ಲ, ಆ ತೆರಿಗೆಗಳ ಬಗ್ಗೆ ಕೇಳ್ಬೋದು. ಯಾವ್ಯಾವ ತೆರಿಗೆಗಳು ಬರ್ತಾವಂತಂದರೆ ಒಂದು ಏನು ಪ್ರತ್ಯಕ್ಷ ತೆರಿಗೆ ಬರ್ತೈತಿ, ಮತ್ತೊಂದು ಪರೋಕ್ಷ ತೆರಿಗೆ ಬರುತ್ತೆ. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಯಾವುದು ಅಂತಾರೆ ಆದಾಯ ತೆರಿಗೆ, ಅಂದರೆ ಇನ್ಕಮ್ ಟ್ಯಾಕ್ಸ್, ಅದು ಪ್ರತ್ಯಕ್ಷ ತೆರಿಗೆ. ಆನಂತರ ಕಂಪನಿ ತೆರಿಗೆ, ಆನಂತರ ಸಂಪತ್ತು ತೆರಿಗೆ, ಇವು ಪ್ರತ್ಯಕ್ಷ ತೆರಿಗೆಗಳು. ಆಮದು ಮತ್ತು ಸುಂಕ ತೆರಿಗೆ, ಇದು ಪರೋಕ್ಷ ತೆರಿಗೆ. GST ಸರಕು ಮತ್ತು ಸೇವೆಗಳ ತೆರಿಗೆ, ಇದು ಏನಂತಾರೆ ಪರೋಕ್ಷ ತೆರಿಗೆ ಆಗೈತಿ ಸ್ನೇಹಿತರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದರೆ ಈ ಸಲದ ಎಕ್ಸಾಮ್ನಲ್ಲಿ ಮತ್ತೇನು ಕೇಳ್ಬೋದು ಅಂತಂದರೆ ಸ್ನೇಹಿತರೆ, ಇಲ್ಲಿ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಅಂತ ಬರ್ತವೆ. ತೆರಿಗೆಯೇತರ ಆದಾಯದ ಮೂಲಗಳನ್ನು ನಾನು ಹೇಳಿಬಿಡ್ತೀನಿ. ಅವುಗಳನ್ನು ಕೇಳಿದರೆ ಬರೆಯೋದಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಅದಕ್ಕೊಂದು ಸೂತ್ರ ಮಾಡಿದ್ದೀನಿ, ಏನಂತಂದರೆ RRPCF ಅಂತ. RR ಅಂತಂದ್ರೆ ಭಾರತೀಯ ರೈಲ್ವೆ ಗಳಿಸ್ತಕ್ಕಂಥ ಏನಂತಾರೆ ನಿವ್ವಳ ಲಾಭ. ಆಮೇಲೆ ರಿಸರ್ವ್ ಬ್ಯಾಂಕ್ ಗಳಿಸ್ತಕ್ಕಂಥ ನಿವ್ವಳ ಲಾಭ. P ಅಂದರೆ ಪೋಸ್ಟ್ ಆಫೀಸ್, ಅಂಚೆ ಮತ್ತು ದೂರವಾಣಿಗಳಿಂದ ಬರ್ತಕ್ಕಂಥ ಆದಾಯ. ಇನ್ನೊಂದು P ಅಂತಂದರೆ ಪಬ್ಲಿಕ್ ಇಂಡಸ್ಟ್ರೀಸ್, ಸಾರ್ವಜನಿಕ ಉದ್ಯಮಗಳಿಂದ ಬರ್ತಕ್ಕಂಥ ಲಾಭ. ಆನಂತರ ಫೈನ್, ನಾಣ್ಯ ಮತ್ತು ಟಂಕಸಾಲೆಗಳಿಂದ ಬರ್ತಕ್ಕಂಥದ್ದು ಆದಾಯ. ಫೈನ್ ಅಂತಂದರೆ ದಂಡ ಮತ್ತು ವಿವಿಧ ರೀತಿಯ ಶುಲ್ಕಗಳನ್ನು ಸರ್ಕಾರ ವಿಧಿಸ್ತೈತಿ. ಅವುಗಳನ್ನು ತೆರಿಗೆಯೇತರ ಆದಾಯದ ಮೂಲಗಳು ಅಂತ ಕರಿತೀವಿ. ಅಂದರೆ 1R ಅಂತಂದರೆ RRPCF. 1R ಅಂದರೆ ರಿಸರ್ವ್ ಬ್ಯಾಂಕ್, ರೈಲ್ವೆ, ಪೋಸ್ಟ್ ಆಫೀಸ್, ಪಬ್ಲಿಕ್ ಇಂಡಸ್ಟ್ರೀಸ್, ಫೈನ್ ಆ್ಯಂಡ್ ಫೈನ್ಸ್. ಇಷ್ಟು ನೆನಪಿಟ್ಕೊಂಡು ಬಿಟ್ರೆ ಏನಂತಾರೆ ನಮಗೆ ಮುಂದಿನ ಎಕ್ಸಾಮ್ಗೆ ಅನುಕೂಲ ಆಗ್ಬೋದು. ನೆಕ್ಸ್ಟ್ ಇದಾದ ಮೇಲೆ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನ್ ರವರಿಂದ ಸ್ಥಾಪಿಸಲ್ಪಟ್ಟ ವರ್ಷ. ಇದು 1844ರಲ್ಲಿ ರಾಬರ್ಟ್ ಓವನ್ ರವರಿಂದ ಇಂಗ್ಲೆಂಡಿನ ರಾಕ್ಡೆಲ್ ಎನ್ನುವ ಸ್ಥಳದಲ್ಲಿ ಸ್ಥಾಪನೆ ಆಯಿತು. ಇನ್ನು ಭಾರತದಲ್ಲಿ ಏನಂತಂದರೆ 1904ರಲ್ಲಿ ಈ ಸಹಕಾರ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದರು. ಅದರ ಪ್ರಕಾರ 1905ರಲ್ಲಿ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನಹಾಳದಲ್ಲಿ ಏನಂತಂದ್ರೆ ಮೊಟ್ಟ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಆಯಿತು. ಅದರ ಸ್ಥಾಪನೆ ಮಾಡಿದವರು ಸಿದ್ದನಗೌಡ್ ಸಣ್ಣ ರಾಮನಗೌಡ್ ಪಾಟೀಲ್ರು ಅಂತಂದು. ಆನಂತರ ಧಾರವಾಡದಲ್ಲಿ ಅತಿ ಹೆಚ್ಚು ಸಹಕಾರಿ ಸಂಘಗಳು ಸ್ಥಾಪನೆ ಆಗಿದ್ದರಿಂದ ಧಾರವಾಡವನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಅಂತಂದು ಕರೆಯಲಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂತಂದರೆ ಈ ಕೆಳಕಂಡ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರಲಾಯಿತು ಅಂತೈತಿ. ಅಂದರೆ 1993ನೇ ಇಸ್ವಿಯಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿಯನ್ನು ರಾಜೀವ್ ಗಾಂಧಿಯವರು ತೆಗೆದುಕೊಂಡು ಬಂದರು. ಅವರು ಪ್ರಧಾನಿಯಾಗಿದ್ದರು. ಅವಾಗ ಏನು ಮಾಡಿದರು ಅಂತಂದರೆ ಇವರು 3 ರೀತಿಯ ಅಂದರೆ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದರು.
ಅದರ ಪ್ರಕಾರ 3 ಹಂತದ ಏನಪ್ಪ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳದವು. ಅದು ಯಾವುದಂತಾರೆ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿಗಳು. ಹೀಗೆ 3 ಸ್ತರದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಆ ಜಾರಿಗೆ ತಂದಂತಹ ವಿಧಿ ಯಾವುದಂತಾರೆ, ತಿದ್ದುಪಡಿ ವಿಧಿ ಯಾವುದಂತಾರೆ, 73ನೇ ತಿದ್ದುಪಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ, ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುವುದು ಅಂತೈತಿ. ಸರಿಯಾದಂಥ ಉತ್ತರ ಮಾರ್ಚ್ 15. ಈ ಮಾರ್ಚ್ 15ನೇ ತಾರೀಕಿಗೆ ಜಾನ್ ಎಫ್ ಕೆನಡಿ ಅವರು, ಅಮೇರಿಕದ ಮಾಜಿ ಅಧ್ಯಕ್ಷರು, ಇವರು ಏನು ಮಾಡಿದ್ರು ಅಂದರೆ 4 ಏನಂತಂದರೆ ಧ್ಯೇಯಗಳ ರೆಸಲ್ಯೂಷನನ್ನು ಪಾಸ್ ಮಾಡಿದರು. ಅದರ ನೆನಪಿಗಾಗಿ ಮಾರ್ಚ್ 15 ಪ್ರತಿ ವರ್ಷ ನಾವು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸ್ತೀವಿ. ಭಾರತದಲ್ಲಿ ಗ್ರಾಹಕರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು 1986ರಲ್ಲಿ ಜಾರಿಗೆ ತರಲಾಯಿತು. ನೆಕ್ಸ್ಟ್ ಇದಾದ ಮೇಲೆ ಮುಂದಿನ ಪ್ರಶ್ನೆ ಯಾವುದಂತಂದರೆ, ನಬಾರ್ಡ್ ಇದರ ವಿಸ್ತೃತ ರೂಪ ಏನು ಅಂತ ಐತಿ. ನಬಾರ್ಡನ ವಿಸ್ತೃತ ರೂಪ ಏನು ಅಂತಂದರೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ಅಂದರೆ 4ನೇ ಆಯ್ಕೆ ಏನಂತಂದರೆ ಸರಿಯಾದಂಥ ಉತ್ತರ. ಕನ್ನಡದಲ್ಲಿ ಇದನ್ನು ನಾವು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಅಂತಂದು ಕರಿತೀವಿ. ನೆಕ್ಸ್ಟ್ ಇಲ್ಲಿಗೆ ಏನಾಯ್ತು ಅಂತಂದರೆ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಮುಕ್ತಾಯ ಆದವು. ಇನ್ನು ಮುಂದೆ ಏನು ಕೇಳಿದ್ದಾರೆ ಅಂತಂದರೆ, ಅವರು ಸಮಾಜ ವಿಜ್ಞಾನದ ಏನಂತಂದರೆ ಬೋಧನಾಶಾಸ್ತ್ರ, ಈ ಬೋಧನಾಶಾಸ್ತ್ರದ ಬಗ್ಗೆ ಏನಂತಂದರೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಅವು ಯಾವುವು ಅಂತಂದು ನಾನು ಮತ್ತೊಂದು ವಿಡಿಯೋದಲ್ಲಿ ಅವುಗಳ ಬಗ್ಗೆ ಸಮಗ್ರವಾದಂತಹ ಏನಂತಂದರೆ ವಿಡಿಯೋವನ್ನು ಮಾಡ್ತೀನಿ. ಮುಂದಿನ ಪ್ರಶ್ನೆಗೆ ಏನಂತಂದರೆ ಪರೀಕ್ಷೆಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಈಗ ನಾನು ಅವುಗಳಿಗೆ ಉತ್ತರ ಅಷ್ಟೇ ಹೇಳಿಬಿಡ್ತೀನಿ. ಈ ಕೆಳಗಿರ್ತಕ್ಕಂಥ 4 ಪ್ರಶ್ನೆಗಳಿಗೆ ಅವು ಯಾವ ಅಂತಂದ್ರೆ, ಮೊದಲನೇದು ಜಿಗ್ಸಾ ಬೋಧನಾ ವಿಧಾನ ತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಅಂತೈತಿ ಏಲಿಯಟ್ ಅರಾನ್ಸನ್. ಆನಂತರ ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆ ಅಂತೈತಿ, ಅದು ಸೂಕ್ಷ್ಮ ಬೋಧನೆ ಅಥವಾ ಅಣುಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ ಅಂತ ಕರಿತೀವಿ. ಆಮೇಲೆ ಕೋಲ್ಬ್ರವರು ಅನುಭವಾತ್ಮಕ ಕಲಿಕೆಯ ವೃತ್ತವು ಒಳಗೊಂಡಿರುವ ಒಟ್ಟು ಮೂಲಾಂಶಗಳ ಸಂಖ್ಯೆ ಅಂತೈತಿ, ಅದು ಒಟ್ಟು 4. ನೆಕ್ಸ್ಟ್ ಸಮಸ್ಯೆ ಪರಿಹಾರ ವಿಧಾನದ 6ನೇ ಹಂತ, ಅದು ಸಮಸ್ಯೆಗೆ ಪರಿಹಾರ ಅಂತೈತಿ. ಹೀಗೇನಪ್ಪ ಅಂತಂದರೆ ಈ 3 ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದೀನಿ ಅಂತಂದು ಭಾವಿಸ್ತಾ, ಮುಂದಿನ ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ರಿ. ಯಾಕಂತಂದರೆ ಸಮಾಜ ಬೋಧನಾಶಾಸ್ತ್ರ ಏನು ಪೆಡಗಾಜಿ ಐತಿಲ್ಲ, ಅದು ಭಾಳಷ್ಟು ಟಫ್ ಇರ್ತಕ್ಕಂಥದ್ದು, ಸೈಕಾಲಜಿಗೆ ಭಾಳಷ್ಟು ಸಂಬಂಧ ಇರತಕ್ಕಂತಹ ಒಂದು ಭಾಗ. ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಇಲ್ಲಿವರೆಗೂ ಕೇಳಿದಂಥ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.